ತಮ್ಮ ಬಂಧುಗಳಿಂದ ಒಡಗೂಡಿ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣಗಳುಳ್ಳವರಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು. ಅದೇ ಇದನ್ನು ನೋಡಿದವನಾದ ಈ ರಾಜನು ಗರ್ಭದೇಶದಿಂದ ಅಲ್ಲಿಯೂ ಹೋಗಲು ಇಲ್ಲ ಮತ್ತು ಸತ್ಯನಾರಾಯಣ ಸ್ವಾಮಿಯನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ. ಹೀಗಾದಾಗ್ಯೂ ಸಮಸ್ತ ಗೋಪಾಲಕರೆಲ್ಲರೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ರಾಜನ ಮುಂದಿಟ್ಟು ಪುನಃ ಗೋಪಾಲಕರು ಯಥಾಸ್ಥಾನಕ್ಕೆ ಹೋಗುವಂತವರಾದರು ಮತ್ತು ಭೋಜನ ಮಾಡುವಂತವರಾದರು, ಅಲ್ಲಿ ಕೂರುವಂತವರಾದರು. ಅನಂತರ ರಾಜನ ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದುವಂತವನ ರಾಜನ ಮನೋನಿಶ್ಚಯ ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋಗುವಂತವನು ಮತ್ತು ರಾಜನು ಗೋಪಾಲಕರ ಸಹಿತನಾಗಿ ಭಕ್ತಿಯುಕ್ತ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಂತವನಾದನು. ಅನಂತರ ಆ ರಾಜನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದ ದೆಸೆಯಿಂದ ತನ್ನದಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು. ಈ ಪ್ರಕಾರವಾಗಿ ಪರಮ ದುರ್ಲಭವಾದ ಈ ವ್ರತವನ್ನು ಯಾವ ಮನುಷ್ಯನು ಮಾಡುತ್ತಾನೋ ಅವನಿಗೆ ಶ್ರೀ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನದಾನ ಮುಂತಾದ ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅಂತವನಿಗೆ ಧನ ಪ್ರಾಪ್ತಿಯಾಗುತ್ತದೆ. ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿಯನ್ನು ಹೊಂದಿರುತ್ತಾನೋ ಅಂತವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳ ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದ ವೈಕುಂಠವನ್ನು ಹೊಂದುತ್ತಾರೆ ಎಂದು ಸತ್ಯವಾದುದು. ಮತ್ತೆ ಸೂತ ಮಹಾಮುನಿ ಹೇಳುವಂತವರಾಗುತ್ತಾರೆ. ಎಲೆ ಶೌನಕಾದಿ ಋಷಿಗಳಿರ ಮಹರ್ಷಿಗಳಿರ ಈ ಪ್ರಕಾರ ಶ್ರೀ ಸತ್ಯನಾರಾಯಣ ಸ್ವಾಮಿಯ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ. ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖದೆಸೆಯಿಂದ ಸತ್ಯವಾಗಿ ಮುಕ್ತರಾಗುವಂತವರಾಗುತ್ತಾರೆ. ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದು. ಶ್ರೀ ಸತ್ಯನಾರಾಯಣನ ಕೆಲವರು ಕಾಲವೆಂದು ಹೇಳ್ತಾರೆ, ಕೆಲವರು ಸತ್ಯವೆಂದು ಹೇಳ್ತಾರೆ, ಮತ್ತೆ ಕೆಲವರು ಈಶ್ವರನೆಂದು ಹೇಳ್ತಾರೆ, ಕೆಲವರು ಸತ್ಯನಾರಾಯಣನೆಂದೇ ಹೇಳುತ್ತಾರೆ, ಇನ್ನೂ ಕೆಲವರು ಸತ್ಯದೇವರನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದ ರೂಪಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತಿಯುತರಾದ ಈ ಭಕ್ತರಿಗೆ ಈಪ್ಸುತ್ತ ಫಲಗಳನ್ನು ಕೊಡತಕ್ಕಂಥವನು. ಹೀಗೆ ಸನಾತನವಾದ ಭಗವಂತನ ಈ ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ರೂಪವನ್ನು ಧರಿಸಿಕೊಂಡಿರುವಂತದ್ದಾಗಿದ್ದಾನೆ ಎಂಬುದಾಗಿ ಸೂತರು ಹೇಳುತ್ತಾರೆ. ಮುನಿ ಕಲಿತುವರ ಯಾರು ಶ್ರೀ ಸತ್ಯನಾರಾಯಣ ದೇವರ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂತದ್ದಾಗಿ ಈ ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯ ಎಂಬುದಾಗಿ ಸೂತ ಪುರಾಣಿಕರು ಶೌನಕಾದರ್ಶಿಗಳು ಹೇಳಿದ ಸ್ಕಂದ ಪುರಾಣದಲ್ಲಿ ಇವಾಗ ಪಂಚಮಾಧ್ಯಾಯ ಸಂಪೂರ್ಣಂ ಶ್ರೀರಮಾರಮಣ ವೆಂಕಟರಮಣ ಗೋವಿಂದ ಲಕ್ಷ್ಮೀಪಾದರಂದೆ ಗೋವಿಂದ ಸೀತಾರಾಮ ಲಕ್ಷ್ಮಣಪಾದರಂದೆ ಗೋವಿಂದ 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 ಸುಖ ಶಾಂತ ಸಮೃದ್ಧಿ ಆಯ್ತರ ಗೋವಿಂದ ಗೋವಿಂದ. ಓಂ ಭೂರ್ಭುವಸ್ವಃ ನೈವೇದ್ಯಂ ಷಡ್ಸೋಪೇದಂ ನಾನಾಭಕ್ಷ್ಯಸಮೃತಂ ತದೇಕ್ಷರಾವೃತವೇದಂ ನೈವೇದ್ಯಂ ಪ್ರತಿಕ್ರಿಯತಾಂ ನೈವೇದ್ಯಂ ನೈವೇದ್ಯಾಂ ಸಮರ್ಪಯಾಮಿ. ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವಾಹ ಸಮನಾಯ ಸ್ವಾಹ ಪರಬ್ರಹ್ಮಣೇ ಸ್ವಾಹ ಬ್ರಹ್ಮಾವನೈವೇದ್ಯಂ ನೈವೇದ್ಯಾಂ ಸಮರ್ಪಯಾಮಿ. ಅದು ಪೂಜೆ ಮಾಡಿಸ್ಕೊಂಡು ಬೇಡ ಮೇಲೆ ಕೈಲಿರ್ತಕ್ಕಂಥ ಹೂವು ಅಕ್ಷತೆ ಎಲ್ಲರೂ ದೇವ್ರ ಕಳಶಿಂದ ಹಾಕಿಬಿಟ್ಟು ಎಲ್ಲ ಹೊರಗಡೆ ಬಂದು ಅರ್ಶನ ತುಪ್ಪ ಮಾಡಿಸ್ಕೊಳ್ಳಿ. ಬತ್ತಿ